ಸಿಸ್ಟರ್, ನನ್ನ ವೈಫ್ಗೆ ಎಚ್ಚರ ಆಯ್ತಾ? ಎಷ್ಟರಾಗಿದ್ರೆ ನಿಮ್ಮನ್ನು ಕೇಳ್ತಾ ಇದ್ರು. ಪರಿಮಳ, ಎಲ್ಲಿದ್ರೆ ಹೋಗಿದ್ರಿ? ವೇದಿಕಾ ಸಿಕ್ಕಿದ್ಲಾ? ಸಿಕ್ಕಿದ್ಲು. ಅವಳನ್ನ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಹೌದಾ? ವೇದಿಕಾ ಏನಂದ್ಲು? ನಾನು ನೋಡಕ್ ಬರ್ತಾಳೆ ತಾನೆ? ಬರ್ತಾಳೆ. ಅಮ್ಮ ಹುಷಾರಿಲ್ದೆ ಮಲಗಿದ್ರೆ ಬರ್ದೇ ಇರ್ತಾಳ? ಬರ್ತಾಳೆ. ಅವಳು ಒಂದ್ಸಲ ಬಂದ್ರೆ ಸಾಕು ರೀ. ನಾನು ಅವಳು ನೋಡ್ಬಿಟ್ರೆ ನನ್ನ ಮನ್ಸಿಗೆ ತಂಪಾಗತ್ತೆ. ನೋಡಿ, ವೇದಿಕಾ ಬಂದಾಗ ಯಾಕೆ ಹೀಗೆ ಮಾಡಿದೆ ಅಂತ ಅವಳಿಗೆ ಬೈಬೇಡಿ. ನೀವೇನಾದ್ರೂ ಬೈದ್ರೆ ಅವಳು ಮತ್ತೆ ಬೇಜಾರು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾಳೆ. ಪ್ಲೀಸ್ ರೀ, ಅವಳಿಗೆ ಬೈಬೇಡಿ. ಸರಿ. ವೇದಿಕಾ ನಿಮ್ ಜೊತೆಲೆ ಕರ್ಕೊಂಡ್ ಬರ್ಬೇಕಾಗಿತ್ತು, ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಅವಳ ಗಂಡಿನ ಜೊತೆ ಬರ್ತೀನಿ ಅನ್ಲ. ಸರಿ, ಬರ್ಲಿ ರೀ. ಮನೆಗೆ ಹೋಗೋಣ ನಡೀರಿ. ನನಗೆ ಹುಷಾರಾಗ್ಬಿಟ್ಟಿದ್ದೀನಿ, ನಂಗೇನು ತೊಂದರೆ ಇಲ್ಲ. ವೇದಿಕಾ ಬರ್ತೀನಿ ಅಂತ ಹೇಳಿದಳಲ್ಲ, ನಡಿ. ಚೇತರಿಸ್ಕೊಂಡ್ಬಿಟ್ಟಿದ್ದಾರೆ. ಮಗಳು ಬರ್ತೀನಿ ಅಂತ ಹೇಳಿಲ್ಲ? ಹೌದು ಡಾಕ್ಟ್ರೆ, ಬರ್ತೀನಿ ಅಂದಿದ್ದಾಳೆ. ವೆರಿ ಗುಡ್. ಇನ್ನೇನು ತೊಂದರೆ ಆಗಲ್ಲ. ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟ್ರೆ. ಹಲೋ ವೇದಿಕಾ, ಹೇಗಿದ್ದೀರಾ ಚಿಕ್ಕಮ್ಮ? ಪರವಾಗಿಲ್ಲ, ಇದ್ದೀನಿ. ನೀನು ಹೇಗಿದೆಯಾ? ಇದೀನಿ ಚಿಕ್ಕಮ್ಮ. ಬದುಕು ಕರ್ಕೊಂಡು ಹೋಗಿದ ಕಡೆ ಬಂದಿದ್ದೀನಿ. ಎಲ್ಲಿದೆಯಾ ಈಗ? ಸೇಫ್ ಆಗಿದೆಯಾ ತಾನೆ? ಸಂತೋಷ್ ಜೊತೆನೇ ಇದ್ದೀನಿ ಚಿಕ್ಕಮ್ಮ. ಯಾವ್ದು ಸೇಫು ಯಾವ್ದು ಸೇಫ್ ಅಂತ ಗೊತ್ತಾಗ್ತಾನೆ ಇಲ್ಲ. ಬದುಕು ನಂದಲ್ಲ. ಬದುಕು ಸಂತೋಷ್ ಅನ್ನೋ ಚೈನ್ ಕಟ್ಟಿ ಎಳ್ಕೊಂಡು ಹೋಗ್ತಾ ಇದೆ. ಎಲ್ಲಿಗೆ ಎಳ್ಕೊಂಡು ಹೋಗ್ತಿದೆ ಅಂತ ಗೊತ್ತಿಲ್ಲ. ನನ್ನ ಜೀವನ ನಾಯಿ ಪಾಡಾಗಿದೆ ಚಿಕ್ಕಮ್ಮ. ಅಟ್ಲೀಸ್ಟ್ ನಾಯಿ ನನ್ನ ರಕ್ಷಣೆಗೆ ಕಚ್ಚತ್ತೆ. ಆದ್ರೆ ನಾನು ಏನು ಮಾಡದಿರೋ ಪರಿಸ್ಥಿತಿಲಿದ್ದೀನಿ. ನಾನು ಈಗ ನಿನಗೇನು ಹೆಲ್ಪ್ ಮಾಡೋ ಪರಿಸ್ಥಿತಿ ಇಲ್ಲ ಕಣೆ. ನಿಮ್ಮಮ್ಮ ನಿನ್ ಚಿಂತೆಲ್ಲ ಹಾಸ್ಪಿಟಲ್ ಸೇರಿದಾರಂತೆ. ಗೊತ್ತಾಯ್ತು. ಅಪ್ಪ ಇಲ್ಲಿ ಬಂದಿದ್ರು. ಅಮ್ಮನ ನೋಡಕ್ ಹೋಗಿದ್ಯಾ? ಅವ್ರನ್ನೆಲ್ಲ ಎದುರಾಕೊಂಡು ನಾನು ಬಂದಿದ್ದೀನಿ. ಅವ್ರಿಗೆಲ್ಲ ನನ್ನ ಮೇಲೆ ಕೋಪ ಇದೆ. ಹೀಗಿರುವಾಗ ನಾನು ಹೇಗೆ ಹೋಗ್ಲಿ? ಹಾಗಂದ್ರೆ ಹೇಗೆ ವೇದಿಕಾ? ಅವ್ರು ನಿಮ್ಮಮ್ಮ ಕಣೆ. ನಿನ್ ಕೊರ್ಗಿಂದಾನೆ ಅವ್ರು ಹುಷಾರ್ ತಪ್ಪಿರೋದಲ್ವಾ? ನೀನೆಲ್ಲೋ ಕ್ಷೇಮವಾಗಿದೆ ಅಂತ ಗೊತ್ತಾದ್ರೆ ಅವ್ರು ನೆಮ್ಮದಿಯಾಗಿರ್ತಾರೆ ಕಣೆ. ಇಲ್ಲಾಂದ್ರೆ ಹೇಗಿರ್ತಾರೆ ಹೇಳು? ನನಗೂ ಅಮ್ಮನ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ ಚಿಕ್ಕಮ್ಮ. ಮತ್ತೆ ಆ ಕಡೆನಾ ಈ ಕಡೆನಾ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಮದ್ವೆ ಆಗಿದ್ದೀನಿ, ಹಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಅನ್ಭವಿಸ್ಕೊಂಡಿರ್ತೀನಿ. ಏನೇ ಇರ್ಬೋದು ವೇದಿಕಾ, ನಿನ್ ಚಿಂತೆಲೆ ಕಣೆ ನಿಮ್ಮಮ್ಮ ಹುಷಾರ್ ತಪ್ಪಿರೋದು. ನೀನ್ ಅವ್ರನ್ನ ನೋಡಕ್ ಹೋಗ್ತಿದ್ರೆ ಅವ್ರ ಆರೋಗ್ಯ ಹೇಗೆ ಸುಧಾರಿಸುತ್ತೆ ಹೇಳು? ಅದಕ್ಕೆ ಕಣೆ ಅಮ್ಮನೊಂದ್ಸಲ ನೋಡ್ಕೊಂಡ್ ಬಾ. ಸರಿ ಚಿಕ್ಕಮ್ಮ, ಇವ್ರು ಬರೋ ಹೊತ್ತಾಯ್ತು. ಫೋನ್ ಇಡ್ತೀನಿ. ಸರಿ ವೇದಿಕಾ, ಹುಷಾರ್ ಕಣೆ. ಬುದ್ಧಿ ಇದೆಯೇ ನಿನ್ಗೆ? ಏನ್ ಮಾಡಕ್ ಹೊರಟಿದ್ಯಾ ನೀನು? ಈಗ ಆಗಿರೋ ಗಾಯನೇ ಇನ್ನೂ ಆಗಿಲ್ಲ, ಆಗ್ಲೇ ಅದ್ರ ಮೇಲೆ ಇನ್ನೊಂದು ಗಾಯ ಮಾಡ್ಕೊಳಕ್ ಹೊರಟಿದ್ಯಾ? ಇಷ್ಟೆಲ್ಲ ಗಲಾಟೆ ಆಗಿದ್ದು, ನಿನ್ನ ಸೂರ್ಯ ಮಧ್ಯೆ ಬಿರುಕು ಬಂದಿದ್ದು, ಇದಕ್ಕೆಲ್ಲ ಮೂಲ ಕಾರಣ ವೇದಿಕಾ. ಅವಳಿಗೆ ಸಪೋರ್ಟ್ ಮಾಡಕ್ ಹೋಗಿದ್ದಾನೆ ನಿನ್ಗೆ ಗತಿ ಬಂದಿದ್ದು. ಇಷ್ಟೆಲ್ಲ ಆದ್ಮೇಲೂ ಮಾಡಿದ ತಪ್ಪನ್ನೇ ಮತ್ತು ಮತ್ತು ಮಾಡ್ತಿದ್ಯಲ್ಲ, ಯಾಕೆ? ಅಮ್ಮ, ನನ್ನ ಈ ಸ್ಥಿತಿಗೆ ವೇದಿಕನೇ ಒಂದ್ ರೀತಿ ಕಾರಣ ಇರ್ಬೋದು. ಆದ್ರೆ ಅವಳು ಯಾವತ್ತೂ ನನಗೆ ನೇರವಾಗಿ ತೊಂದರೆ ಕೊಡ್ಲಿಲ್ಲ ಅಮ್ಮ. ಅವಳು ನನ್ನ ಸ್ವಂತ ಅಮ್ಮನಿಗಿಂತ ಹೆಚ್ಚಾಗಿ ನನ್ನ ಹತ್ರ ಎಲ್ಲದನ್ನು ಹೇಳ್ಕೊಳ್ತಾ ಬಂದ್ಲು. ಈಗ್ಲೂ ಪಾಪ ಅರುಣನ್ ಜೊತೆ ಮನೆಯವರಿಂದ ಎಲ್ಲ ದೂರ ಆಗಿದ್ದಾಳೆ, ಎಲ್ಲೋ ಇದ್ದಾಳಂತೆ. ಅವಳಿಗೆ ಸಮಾಧಾನ ಹೇಳ್ಬೇಕು ಅನಿಸ್ತು. ಅದಕ್ಕೆ ನೀನೇನೆ ಸಮಾಧಾನ ಮಾಡೋದು? ಈಗಿನ ಕಾಲದಲ್ಲಿ ನಮ್ ಬದುಕನ್ನ ನಾವು ನೋಡ್ಕೋಬೇಕು. ಬೇರೆಯವ್ರ ಬದುಕನ್ನ ಸರಿ ಮಾಡ್ತೀವಿ ಅಂತ ಹೋದ್ರೆ ಹಳ್ಳಕ್ ಬೀಳೋದು ನಾವು. ನಮ್ಮನ್ನ ಮೇಲೆತ್ತಕ್ಕೆ ಯಾರು ಬರಲ್ಲ ಕಣೆ. ಇದು ಒಳ್ಳೆಯವ್ರಿಗೆ ಕಾಲ ಅಲ್ಲ, ಅರ್ಥ ಮಾಡ್ಕೋ. ಸಮಾಧಾನ ಮಾಡ್ತಾಳಂತೆ.
ವೇದಿಕಾ, ವೇದಿಕಾ, ಯಾಕೆ ಇಚ್ಕೋತಾ ಇದ್ಯಾ? ಇಷ್ಟು ಚಿಕ್ಕ ಮನೇಲಿ ಎಲ್ಲಿ ಹೋಗೋಕ್ಕಾಗತ್ತೆ? ನಾನು ಇಲ್ಲೇ ಇದ್ದೀನಿ. ಮರ್ಯಾದೆ ಮರ್ಯಾದೆ ಕಣೆ. ತಾಳಿ ಕಟ್ಟಿರೋ ಗಂಡ ಅವನಿಗೆ ಮರ್ಯಾದೆ ಕೊಡ್ಬೇಕಂತ ಹೇಳ್ಕೊಟ್ಟಿಲ್ಲ ನಿಮ್ಮ ಅಪ್ಪ ಅಮ್ಮ. ಬಂದಿದ್ದೀನಿ, ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ಕಾಲೊತ್ಲ, ಇದು ಕಣೆ ಮರ್ಯಾದೆ. ಯಾರ ಬಂದಿದ್ರಂತ ಮನೆಗೆ? ಯಾರು? ನಮ್ಮಪ್ಪ ಬಂದಿದ್ರು. ನಮ್ಮ ಎಕ್ಸ್ ಬಾಸ್ ನಿಮ್ಮಪ್ಪ. ಪರವಾಗಿಲ್ವೇ? ಕಷ್ಟಪಟ್ಟು ಮನೆ ಪತ್ತೆ ಹಚ್ಚಿಬಿಟ್ಟಿದ್ದಾನೆ. ಬಾನಲ್ಲಿ ಮಣ್ಣು ಹೊತ್ತಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಏನಂತೆ ಮನೆ ತುಂಬಿಸ್ಕೋತಾರಂತ? ಎಲ್ಲಂತೆ ರಿಸೆಪ್ಷನ್ನು? ಹೇಳಲೇ, ಹೇಳು ನಿಮ್ಮಪ್ಪಂಗೆ ಪ್ರೀತಿ ಸೂಟೇ ಬೇಕಂತೆ ಅಂತ. ಕಾಂಜಿ ಪಿಂಜಿ ಮುಟ್ಟದೇ ಇಲ್ಲ. ನಮ್ಮಮ್ಮಂಗೆ ನನ್ನ ಯೋಚನೆಯಲ್ಲೇ ಹುಷಾರ್ ತಪ್ಪಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದಾರಂತೆ. ನನ್ನನ್ನು ನೋಡಬೇಕು ಅಂತ ತುಂಬ ಹೇಳ್ತಾ ಇದ್ದಾರಂತೆ. ಅದಕ್ಕೆ ಬಾ ಅಂತ ಕರೆಯೋಕೆ ಬಂದಿದ್ರು. ಓ, ನಮ್ಮನ್ನ ಕರೆಯಕ್ಕೆ ಅಲ್ವ ಬಂದಿದ್ದು? ನಿಮ್ಮಮ್ಮಂಗೆ ಹುಷಾರಿಲ್ಲ ಅದಕ್ಕೆ ಬಂದಿತ್ತು. ನಮಗೆ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಹಂಗೆ. ನಿಮ್ಮಮ್ಮ ಕನ್ವರ್ಸದ್ದು ನೀನ್ ಬೇಕು ಅಂತ, ಅದಕ್ಕೆ ಓಡ್ ಬಂದ. ದೊಡ್ಡ ಕ್ಯಾಲ್ಕುಲೇಟರ್ ಕಣೆ ನಿಮ್ಮಪ್ಪ. ಎಷ್ಟು ದಿನ ಆಯ್ತು ನಾವ್ ಇಲ್ಲಿಗೆ ಬಂದು? ಮಗಳು ಸಿಂಗಲ್ ಡ್ರೆಸ್ ಅಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ. ಹಳ್ಳಿ ಆದವನು ಅವಳಿಗೆ ಸ್ನಾಕ್ಸ್, ಡಿನ್ನರು, ಲಂಚು ಕೊಡ್ತಾ ಇದ್ದಾನೋ ಇಲ್ವೋ ಇವೆಲ್ಲ ಕೇಳಬೇಕು ಅಂತ ಅನ್ಸಲಿಲ್ಲ ನಿಮ್ ಡ್ಯಾಡಿಗೆ. ಅವನ ಹೆಂಡತಿಗೆ ಹುಷಾರಿಲ್ವಂತೆ, ನನ್ನ ಹೆಂಡತಿನ ಕರ್ಕೊಂಡು ಹೋಗಕ್ ಬಂದ. ಪ್ಲೀಸ್ ಬನ್ನಿ, ಒಂದ್ಸಲ ಅಮ್ಮನ ನೋಡ್ಕೊಂಬರೋಣ. ಮರ್ಯಾದೆ, ಸೆಲ್ಫ್ ರೆಸ್ಪೆಕ್ಟ್ ಅಂತಾರಲ್ಲ, ಅದಿದೆ ಕಣೆ ನನಗೆ. ನಾನು ಬರಲ್ಲ, ನಿಮ್ಮಪ್ಪ ಕರೆದಿದ್ ನಿನ್ನ. ಅದು ಮನೇಲಿ ಅಳಿಯ ಇಲ್ದಾಗಿರೋ ಟೈಮ್ ನೋಡ್ಕೊಂಬಂದು ಕರೆದಿರೋದು. ಬರಲ್ಲ ಕಣೆ ನಾನು. ಅಪ್ಪ ನಿಮ್ಮನ್ನು ಕರ್ಕೊಬರೋದಕ್ಕೆ ಹೇಳಿದ್ದಾರೆ. ನೋ ನೋ ನೋ, ನಿಮ್ಮಪ್ಪ ನನ್ನ ಅಳಿಯ ಅಂತ ಒಪ್ಕೊಂಡು ಡೆಟಾಲ್ ಹಾಕಿ ಕಾಲ್ ತೊಳೆದು ವರೋಪಚಾರ ಮಾಡಿ ಮರ್ಸಿಡಿಸ್ ಬೆನ್ಸ್ ನಲ್ಲಿ ಬಾ ಅಂತ ಕರಿಬೇಕು. ಅದು ಸಿಸ್ಟಮ್ಮು. ವರೋಪಚಾರ ಅಂದ್ರೆ ಗೊತ್ತಾಯ್ತಾ? ಅದೆಲ್ಲ ಇಲ್ದೆ ಬಂದ್ರೆ ನನಗ್ ಮರ್ಯಾದೆ ಅನ್ನೋದು ಇರುತ್ತಾ? ಸಂಪ್ರದಾಯದ ಪ್ರಕಾರ ಕರ್ಕೊಂಡ್ರೆ ನಾನು ಬರೋದು, ನೀನು ಹೋಗ್ಕೂಡ್ದು. ಅರ್ಥ ಆಯ್ತಾ? ಈ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಅಮ್ಮ ಹುಷಾರಿಲ್ಲದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಈ ಟೈಮಲ್ಲಿ ಅದನ್ನೆಲ್ಲ ನಾನು ಕೇಳ್ತಾ ಕೂತಿರಕ್ಕಾಗತ್ತಾ? ಅಮ್ಮ ಮನೆಗೆ ಹೋದ ತಕ್ಷಣ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನೀವು ಮಾತ್ರ ಈಗ ಹಠ ಮಾಡಬೇಡಿ. ನಾನು ನಿಮಗೆ ಹೇಳ್ದೇನೆ ಹೋಗ್ಬೋದಿತ್ತಲ್ವಾ? ಆದರೂ ನಿಮ್ಗೆ ಹೇಳ್ದೆ ಹೋದರೆ ಚೆನ್ನಾಗಿರಲ್ಲ ಅಂತ ಕೇಳ್ತಿದ್ದೀನಿ. ಪ್ಲೀಸ್ ಇಲ್ಲ ಅನ್ಬೇಡಿ. ಮಾರನ್ ಸೀದ ತೆಗೆದು ಹಾಕ್ಬಿಡ್ತೀನಿ. ಏನು ಪತಿ ಭಕ್ತಿ ಇವಳ್ದು? ಅಳಬೇಡ, ಕಣ್ಣೀರು ಹೊಡ್ಸ್ಕೋ. ಬಟ್ಟೆ ಕೊಳೆ ಆಗತ್ತೆ, ಇರೋದು ಒಂದೇ ಜೊತೆ. ಹೋಗು, ನೀವು ಮುಂದೆ ನೋಡ್ಕೊಂಬ. ನೀವು ಬನ್ನಿ. ನಿಮ್ಮ ಮಮ್ಮಿ ಡ್ಯಾಡಿ ಯಾವತ್ತು ನನ್ನ ಅಧಿಕೃತವಾಗಿ ಅಳಿಯ ಅಂತ ಅನೌನ್ಸ್ ಮಾಡ್ತಾರೋ ಅವತ್ತು ಬರ್ತೀನಿ. ಸರಿ, ಹೋಗಿ ಬರ್ತೀನಿ. ಅಲ್ಲಿ ಓದ್ಯಾ, ಅಮ್ಮನ್ ನೋಡ್ದ್ಯಾ, ವಾಪಸ್ ಬಂದ್ಯಾ, ಇಷ್ಟರಲ್ಲೇ ಇರಬೇಕು. ಸೆಂಟಿಮೆಂಟು ಗಿಂಟಿಮೆಂಟು ಅಂತ ಏನಾರ ಕರಗದೆಯೋ ಅಷ್ಟೇ. ಹೆಂಗ ಹೋಗ್ತೀಯಾ? ಬಸ್ಸಲ್ಲಿ. ನಿಮ್ಮ ಅಪ್ಪ ಬಂದಿದ್ನಲ್ಲ, ಕಾಸು ಕೀಸ್ ಕೊಡ್ಲಿಲ್ವಾ? ಕೊಡಕ್ ಬಂದ್ರು, ನೀವು ಬೈತೀರಾ ಅಂತ ತಗೊಂಡಿಲ್ಲ. ಶಬ್ಬಾಷ್, ಹೀಗೇ ನನ್ನ ಮರ್ಯಾದೆನ ಕಾಪಾಡು. ಆಟೋಗೆ ದುಡ್ಡಿದ್ರೆ ಕೊಡ್ತೀರಾ?
ಊಟಕ್ಕೆ ಕಾಸಿಲ್ಲ, ಇವಳಿಗೆ ಆಟ ಆಗುತ್ತೆ. ಇದೆಯಲ್ಲ 2 ಕಾಲು ನಟರಾಜ ಸರ್ವಿಸ್, ನಡ್ಕೊಂಡೋಗಿ ಬಸ್ ಸ್ಟ್ಯಾಂಡ್ ತನಕ. ಬಸ್ ಹತ್ತು, ನನ್ನ ಹೆಸರು ಹೇಳು, ಸೀದಾ ವಾರ್ಡ್ಗೆ ತಗೊಂಡೋಗಿ ನಿಲ್ಲಿಸ್ತಾನೆ. ಹಾ, ತೊಲಗೋ. ಖರ್ಚಿಗಾರ ದುಡ್ಡು ಆಗ್ತಿತ್ತು, ಅದನ್ನ ತಪ್ಪಿಸಿಟ್ಲು. ಹಾಯ್ ವೇದಿಕಾ. ಹಾಯ್ ಶ್ರಾವ್ಯ. ನೀನೇನೆ ಇಲ್ಲಿ? ಅದು ಬಸ್ಸಿಗೆ ಕಾಯ್ತಾ ಇದ್ದೆ. ಬಸ್ಗ? ನಿನ್ ಸ್ಕೂಟಿ ಏನಾಯ್ತು? ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಸರ್ವಿಸಿಗೆ ಬಿಟ್ಟಿದ್ದೀನಿ. ನಿಮ್ ಮನೆ ಇರೋದ್ ಜಯನಗರದಲ್ಲಲ್ವಾ? ಸಿದ್ದಾಪುರದಲ್ಲಿ ಏನೇ ಮಾಡ್ತಿದೀಯಾ? ಅದು ಶ್ರೀನಗರದ ಕಡೆ ಹೊರಟಿದ್ದೆ. ಅಲ್ಲಿ ಯಾವ್ದು ಡೈರೆಕ್ಟ್ ಬಸ್ ಇಲ್ವಲ್ಲ, ಅದಕ್ಕೆ ಇಲ್ಲಿ ನಿಂತಿದ್ದೀನಿ. ಹೌದಾ? ಈಗ ನೀನ್ ಎಲ್ಲಿಗೆ ಹೋಗ್ಬೇಕು? ನಾಗರಬಾವಿ ಹತ್ರ ಇರೋ ದೀಪಶ್ರೀ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗ? ಏನಾಯ್ತು ನಿಂಗೆ? ನನ್ಗೇನು ಆಗಿಲ್ಲ. ನಮ್ಮಮ್ಮ ಹುಷಾರ್ ತಪ್ಪಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದಾರಂತೆ, ಅದಕ್ಕೆ ಅವ್ರನ್ನ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ದೆ. ಸರಿ, ನಾನು ಅದೇ ಕಡೆ ಹೋಗ್ತಾ ಇದ್ದೀನಿ, ಬಾ ಕೂತ್ಕೊ, ನಿನ್ನ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಕಣೆ, ಇನ್ನೇನು ಬಸ್ ಬಂದ್ಬಿಡುತ್ತೆ, ನಾನು ಅದರಲ್ಲೇ ಹೋಗ್ತೀನಿ. ಫ್ರೆಂಡ್ನ ಡ್ರಾಪ್ ಮಾಡೋದ್ರಲ್ಲೇನೆ, ಕೂತ್ಕೊಳೆ. ಅದು ಸುಮ್ನೆ ಕೂತ್ಕೊಳೆ. ವೇದಿಕಾ, ನಾನ್ ನಿನ್ನೊಂದು ವಿಷಯ ಕೇಳ್ತೀನಿ, ಹೇಳ್ತೀಯಾ? ಏನ್ ವಿಷಯ? ನಿನ್ಗೊಂದು ಯಾವ್ದೋ ಸಂಬಂಧ ಬಂದಿತ್ತಂತೆ, ನಿಮ್ಮ ಅಜ್ಜಿ ಅದನ್ನ ಬೇಡ ಅನ್ಬಿಟ್ರಂತೆ, ಹೌದಾ? ಹೌದು. ಈ ವಿಷಯ ನಿಂಗೆ ಹೇಗೆ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು? ಗೆಸ್ ಮಾಡಿ ನೋಡೋಣ. ನಾನು ಹೇಗೆ ಗೆಸ್ ಮಾಡ್ಲಿ? ನೀನೇ ಹೇಳು. ಹಾ, ನೀನ ನೋಡಕ್ ಬಂದಿದ್ನಲ್ಲ ಆ ಹುಡ್ಗ, ಅದೇ ನಿಮ್ಮಜ್ಜಿ ಬೇಡ ಅಂದ್ರಲ್ಲ ಅವನು. ಆಮೇಲೆ ಬೇರೆ ಸಂಬಂಧ ತೋರ್ಸಿ ಅಂತ ಹೇಳದ್ನಂತೆ. ಅವಾಗ ನನ್ ಫೋಟೋ ತೋರ್ಸಿದಾರೆ, ಒಪ್ಕೊಂಡ್ಬಿಟ್ಟಿದನ್ ಕಣೆ. ಆಹಾ, ಎಷ್ಟು ಹ್ಯಾಂಡ್ಸಮ್ ಆಗಿದಾನ್ ಗೊತ್ತಾ ಅವನು. ಅಂತ ಸಂಬಂಧನ ನಿಮ್ಮಜ್ಜಿ ಬೇಡ ಅಂದ್ರಂತೆ, ಯಾಕೆ? ಮೇ ಬಿ ಅದಕ್ಕಿಂತ ಒಳ್ಳೆ ಸಂಬಂಧ ಬರ್ಬೋದು ಅಂತ ಅವ್ರ ಮನ್ಸಲ್ಲಿ ಇತ್ತೇನೋ. ಅದಕ್ಕಿಂತ ಒಳ್ಳೆ ಸಂಬಂಧ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ್ಲೂ ನೋಡು, ನಿನ್ಗೊಪ್ಗೆ ಆದ್ರೆ ನಾನು ಬಿಟ್ಕೊಡ್ತೀನಿ. ನೋ ಥ್ಯಾಂಕ್ಸ್, ನೀನೇ ಅವ್ರನ್ನ ಮದ್ವೆ ಆಗು. ಅದನ್ನ ಹೇಳೋಣ ಅಂತಾನೆ ತುಂಬಾ ಸಲ ಫೋನಿಗೆ ಟ್ರೈ ಮಾಡಿದೆ, ಬಟ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು, ಯಾಕೆ? ಓ, ಎನಿವೆ ಕಂಗ್ರಾಟ್ಸ್ ಶ್ರಾವ್ಯ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ಯಾರ್ಯಾರಿಗೆ ಯಾರ್ಯಾರು ಇರಬೇಕು ಅಂತ ಮೊದಲೇ ಆ ದೇವ್ರು ನಿಶ್ಚಯ ಮಾಡಿರ್ತಾನೆ. ಆದ್ರೆ ನಿನ್ ಮದ್ವೆನ ಯಾಕೆ ಆ ದೇವ್ರು ನರಕದಲ್ಲಿ ನಿಶ್ಚಯ ಮಾಡಿದಾನೆ? ನೀನೇನೋ ಗಡ್ಬಿಡಿಲಿ ಮನೇಲಿ ಯಾರಿಗೂ ಹೇಳ್ದೆ ಸಸ್ಪೆನ್ಸ್ ಆಗಿ ಮದ್ವೆ ಆಗ್ಬಿಟ್ಟಿಯಂತೆ. ಆ ವಿಷಯ ನನ್ಗೂ ಗೊತ್ತಾಯ್ತು ಕಣೆ. ನಿಲ್ಸು ಗಾಡಿನ. ಯಾಕೆ ನಿಲ್ಸು ಗಾಡಿನ. ಯಾಕೆ ವೇದಿಕಾ, ಏನಾಯ್ತು? ನೀನ್ ಫಸ್ಟ್ ನಿಲ್ಸು. ನೀನ್ ನನ್ ಬಗ್ಗೆ ಎಲ್ಲಾ ವಿಷಯ ಗೊತ್ತಿದ್ರು ಏನು ಗೊತ್ತಿಲ್ದಿರೋ ತರ ನಾಟಕ ಆಡ್ದೆ ಅಲ್ವಾ? ಬೇಕು ಅಂತಾನೆ ಮಜಾ ತಗೊಳಕ್ಕೆ ನೀನ್ ನಾಟಕ ಆಡ್ತಿದ್ಯಾ. ನನ್ ಮಾತನ್ ಮಿಸ್ಟೇಕ್ ಮಾಡ್ಕೋಬೇಡ್ವೆ. ನೀನ್ ನನ್ನ ಒಳ್ಳೆ ಫ್ರೆಂಡು. ನೀನ್ ಅರುಣನ್ ಮದ್ವೆ ಆದ್ಯಲ್ಲ ಅನ್ನೋ ಬೇಜಾರ್ಗೆ ನಾನು ಹಾಗೆ ಹೇಳ್ದೆ. ಅವನೊಬ್ಬ 420 ಕಣೆ. ಸಾಕ್ ನಿಲ್ಸೆ. ಅವ್ರಿಗೆ ನನ್ ಗಂಡನೇ ನನ್ ಮುಂದೆನೆ 420 ಅಂದ್ರೆ ನನಗೆ ಕೋಪ ಬರುತ್ತೆ. ವೇದಿಕಾ, ಒಂದ್ ನಿಮಿಷ ನನ್ ಮಾತು ಕೇಳು. ನೀನ್ ನನ್ನ ಒಳ್ಳೆ ಫ್ರೆಂಡು. ನೀನ್ ಹೋಗಿ ನನ್ ಪರ್ಸನಲ್ ವಿಷಯಕ್ಕೆ ನೀನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲ. ಇಷ್ಟ ದಿನ ನೀನ್ ನಂಗೆ ಒಳ್ಳೆ ಫ್ರೆಂಡ್ ಆಗಿದೆ, ಆದ್ರೆ ಈಗ್ಲಿಂದ ಅಲ್ಲ. ಬಾಯ್. ವೇದಿಕಾ, ವೇದಿಕಾ, ವೇದಿಕಾ ನಾನು ನೋಡೋದಕ್ಕೆ ಖಂಡಿತ ಬರ್ತಾಳಲ್ಲ. ಹೇಳಿದ್ನಲ್ಲ ಪರಿಮಳ, ನಾನೇ ಹೋಗಿ ವೇದಿಕನ್ನ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ಖಂಡಿತ ಬರ್ತಾಳೆ. ನಿನ್ನ ಮನ್ಸಿಗೆ ಹಚ್ಕೋಬೇಡ. ಡಾಕ್ಟ್ರ್ ಹೇಳಿದಾರಲ್ವಾ, ಟೆನ್ಷನ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹೇಗಾದರೂ ಮಾಡಿ ಅತ್ತೆಗೊಪ್ಸಿ ವೇದಿಕಾ ಮನೆಗೆ ಬರೋ ಹಾಗೆ ಮಾಡ್ರಿ. ಅವಳು ನೋಡಲಿಲ್ಲ ಅಂದರೆ ನಂಗೆ ಸಮಾಧಾನ ಆಗಲ್ಲ. ಆಯಿತು, ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ನಾನೆಲ್ಲ ಸರಿ ಮಾಡಿ ವೇದಿಕನ್ನ ಮನೆ ಕರ್ಕೊಂಬರ್ತೀನಿ, ಆಯಿತಾ? ಬಾ.
ಏನಮ್ಮ ಏನಾಯ್ತು? ಆಕ್ಸಿಡೆಂಟ್ ಕೇಸಾ? ಹೌದು ಸರ್, ರಸ್ತೆ ದಾಟ್ಬೇಕಾದ್ರೆ ಗಾಡಿ ಬಂದು ಗುದ್ಬಿಡ್ತು. ಸ್ವಲ್ಪ ನೋಡ್ಕೊಂಡು ದಾಟೋದಲ್ವಾ? ಅಂತ ಅರ್ಜೆನ್ಸಿ ಏನಿರುತ್ತೆ? ಇಲ್ಲ ಸರ್, ಅವ್ರಮ್ಮ ಇದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರಂತೆ. ಅವ್ರನ್ನ ನೋಡೋ ಗಾಬರಿಲಿ ಹೀಗೆ ಮಾಡ್ಕೊಂಡ್ಬಿಟ್ಲು. ಏನೋ ಅವ್ರಮ್ಮ ಈ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರಾ? ಯಾರು? ಪರಿಮಳ ಅಂತ. ಅಂದ್ರೆ ನೀನು ವೇದಿಕನಾ? ಹೌದು ಸರ್, ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು? ಅವರು ಪದೇ ಪದೇ ನಿನ್ನ ಹೆಸರು ಕನ್ವರ್ಸ್ತಾ ಇದ್ರಮ್ಮ. ಸರ್, ಅವ್ರಿಗೆ ಎಲ್ಲಿದ್ದಾರೆ? ನಾನು ಅವ್ರನ್ನ ತಕ್ಷಣ ನೋಡ್ಬೇಕು. ಇಲ್ಲಮ್ಮ, ಅವ್ರು ಡಿಸ್ಚಾರ್ಜ್ ಆಯ್ತು, ಹೊರಟೋದ್ರು. ಯಾವಾಗ? ಈಗ ತಾನೇ ಹೋದ್ರು. ಮನೆಗೆ ಹೋಗಿ ಸಿಗ್ತಾರೆ. ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರು. ಸರಿ, ಒಂದು 10 ನಿಮಿಷ ರೆಸ್ಟ್ ತಗೊಂಡು ಹೊರಡಿ. ಓಕೆ ಸಿಸ್ಟರ್? ಅಮ್ಮ ನೋಡ್ಬೇಕು ಅಂತ ಎಷ್ಟು ಕಷ್ಟಪಟ್ಟು ಬಂದೆ, ಎಲ್ಲ ವೇಸ್ಟ್ ಆಗೋಯ್ತು. ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀಯಾ? ಮನೆಗೆ ಹೋದ್ರೆ ನೋಡ್ಬೋದಲ್ವಾ? ಯಾವ ಮುಖ ಇಟ್ಕೊಂಡು ನಾನು ಮನೆಗೆ ಹೋಗ್ಲಿ? ಮನೆಗೆ ಹೋದ್ರೆ ಅವರೆಲ್ಲ ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ನನ್ನಿಂದಾಗಿ ಎಲ್ಲರಿಗೂ ಜಾತ್ರೆಯಲ್ಲಿ ಅವಮಾನ ಆಗಿದೆ. ಹಾಗಾದ್ರೆ ನೀನ್ ಮನೆಗೆ ಹೋಗಲ್ವಾ? ಪಾಪ ನಿಮ್ಮಮ್ಮ ನಿನ್ಗೋಸ್ಕರ ಕಾಯ್ತಿರ್ತಾರಲ್ವಾ? ಇಲ್ಲ ಕಣೆ, ಏನಾದ್ರೂ ನನ್ನ ಮನೆಗೆ ಹೋಗಕ್ ಸಾಧ್ಯ ಇಲ್ಲ. ಅಳ್ಬೇಡ ಕಣೆ. ಅರುಣನ್ ವಿಷಯಕ್ಕೆ ನಾನು ನಿನ್ನ ರೇಗಿಸ್ಲಿಲ್ಲ ಅಂದಿದ್ರೆ ನಿನ್ಗೆ ಆಕ್ಸಿಡೆಂಟ್ ಆಗ್ತಾನೆ ಇರಲಿಲ್ಲ. ಸಾರಿ ಕಣೆ, ಪ್ಲೀಸ್ ಅಳ್ಬೇಡ. ಯಾರು ನಂದು ಏನು ಪ್ರಯೋಜನ? ಎಲ್ಲ ನನ್ನ ಹಣೆ ಬರಹ. ಅಳ್ಬೇಡ. ಈಗೇನ್ ಮಾಡ್ತೀಯಾ? ಇನ್ನೇನು ಮಾಡಲಿ? ನನ್ನ ಗಂಡನ ಮನೆಗೆ ಹೋಗ್ತೀನಿ. ಸರಿ ಬಾ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ನಾನೇ ಹೋಗ್ತೀನಿ. ಒಂದು 50 ರೂಪಾಯಿ ಕೊಡ್ತೀಯಾ? ನಾನು ನಿಂಗೆ ಆಮೇಲೆ ಕೊಡ್ತೀನಿ. ಅದೇನೇ ಹಾಕಿ ಕೇಳ್ತೀಯಾ? ಕೊಡು ಅಂತ ಆರ್ಡ್ರ್ ಮಾಡು. ಮೊದಲೆಲ್ಲ ನೀನು ನನಗೆ ಎಷ್ಟು ದುಡ್ಡು ಕೊಡ್ತಿದ್ದೆ, ವಾಪಸ್ ಕೊಡಕ್ಕೆ ಹೋದ್ರೂ ಬೇಡ ಅಂತಿದ್ದೆ. ಇದನ್ನೇನು ನೀನು ನನಗೆ ವಾಪಸ್ ಕೊಡಬೇಡ, ನೀನೇ ಇಟ್ಕೋ. ಮುಂಚೆ ನಮ್ಮ ಅಪ್ಪ 50 ರೂಪಾಯಿ ಕೊಟ್ಟರೆ ನಾನು ಬೇಡ ಅಂತಿದ್ದೆ, 500 ರೂಪಾಯಿನೇ ಕೊಡಿ ಅಂತ ಹೇಳ್ತಿದ್ದೆ. ಈಗ 50 ರೂಪಾಯಿಗೂ ಕೈ ಚಾಚೋ ಪರಿಸ್ಥಿತಿ ಬಂದ್ಬಿಡ್ತು. ಇನ್ನು ಏನೇನು ನೋಡಬೇಕೋ ಗೊತ್ತಿಲ್ಲ ಕಣೆ. ಅಳಬೇಡ, ಸಮಾಧಾನ ಮಾಡ್ಕೋ. ಹಾಯ್, ನೋಡಿಲ್ಲಿ ನಮ್ ಸಾಕ್ಷಿಗೆ ಏನ್ ತಂದಿದ್ದೀನಿ. ನಂಗೆ ಬೇಡ. ಅಯ್ಯೋ, ನಮ್ ಗೊಂಬೆ ಕೋಪ ಬಂದ್ಬಿಟ್ಟಿದೆ. ಯಾಕಮ್ಮ, ಏನಾಯ್ತು? ನಂಗೆ ಬೇಡ. ಅಮ್ಮ, ಯಾಕಮ್ಮ ಸಾಕ್ಷಿ ಒಂಥರ ಇದ್ದಾಳೆ? ನೀನೇನಾದ್ರೂ ಬೈದ್ಯಾ? ಹೌದು ಕಣ, ಬೈದೆ. ಯಾಕಮ್ಮ ಬಯಕೋದೆ? ನೀನ್ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿದ್ಯಲ್ಲ, ಅವಳಿಗೆ ಊಟ ಮಾಡ್ಸೋಣ ಅಂತ ಹೋದೆ ಕಣೋ. ತುಪ್ಪದಲ್ಲಿ ಕಲ್ಸ್ತೀನಿ ಸೋಂದ್ಲು. ತುಪ್ಪ ತರಕ್ಕೇನ್ ಕಿಚನ್ಗೆ ಹೋದ್ನಾ? ಅಷ್ಟ್ರಲ್ಲಿ ರವಿ ಫೋನ್ ಮಾಡ್ದ, ವೇದಿಕ ಸಿಕ್ಕಿದ್ಲು ಅಂತ ಹೇಳ್ದ. ಹಾ, ನನ್ಗೂ ಹೇಳ್ದ. ನಾನು ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದ. ಅಷ್ಟ್ರಲ್ಲಿ ಮೇಡಮು ತುಪ್ಪ ತಗೊಳಕ್ ಅವರೇ ಅಡಿಗೆ ಮನೆಗೆ ಹೋಗಿ ಅಲ್ಲಿರೋ ಕ್ರಾಕರೀಸ್ ಎಲ್ಲ ಬೀಳ್ಸಿ, ಅದಕ್ಕೆ ನಾನು ಬೈದೆ. ಚಿಕ್ಕೋಳಮ್ಮ, ಪಾಪ ಗೊತ್ತಾಗ್ಲಿಲ್ಲ, ಅದಕ್ಕೆ ಯಾಕೆ ಬಯಕೋದೆ? ಕ್ರಾಕರೀಸ್ ಹೋದ್ರೆ ಹೋಗ್ಲಿ ಕಣ, ಅದು ಅವಳ ಮೇಲೆ ಬಿದ್ದು ಅವಳಿಗೇನಾದ್ರೂ ಗಾಯ ಆದ್ರೆ ಏನ್ ಮಾಡ್ಬೇಕು ನಾನು ಅವಾಗ? 3 ಹೊತ್ತು ಯಾರಾದ್ರೂ ಒಬ್ರು ಇವಳ ಮೇಲೆ ಕಣ್ಣು ಇಟ್ಟಿರ್ಲೇಬೇಕಪ್ಪ. ಇಲ್ದಿದ್ರೆ ಏನಾದ್ರೂ ಒಂದು ಅನಾಹುತ ಮಾಡ್ಕೋತಾಳೆ. ನನ್ನ ಕೈಲಾಗಲ್ಲಪ್ಪ. ಅಂದ್ರೆ ಯಾರಾದ್ರೂ ಒಬ್ರು ಫುಲ್ ಟೈಮ್ ಇದ್ರೆ ಬೆಟ್ರು ಕಣ, ಇಲ್ಲಿದ್ರೆ ಸಾಧ್ಯ ಆಗಲ್ಲ. ಇವಳೆ ನಮ್ ಸಾಕ್ಷಿ ನೋಡ್ಕೊಳ್ಳಕ್ಕೆ ಯಾರಾದ್ರೂ ಒಬ್ರು ಒಳ್ಳೆಯವರಿದ್ರೆ ಹೇಳೆ. ಯಾರೋ ಯಾಕಮ್ಮ, ನನ್ನ ಮಗಳೇ ಇದ್ದಾಳೆ, ಕರ್ಕೊಂಬರ್ಲಾ? ನಿನ್ನ ಮಗಳ ಕರ್ಕೊಂಡ್ ಬಾ. ಆಯ್ತಮ್ಮ. ಅಮ್ಮ, ಬೇರೆ ಏನು ಹೇಳಕ್ ಬರ್ಬೇಡ. ಸಾಕ್ಷಿ ನೋಡ್ಕೊಳಕ್ ಒಬ್ರ ಅವಶ್ಯಕತೆ ಇದೆ.